ಈ ದೇಶದ ಪರ ಧರ್ಮದ ಪರ, ಈ ದೇಶದ ವಿರುದ್ಧ ಧರ್ಮದ ವಿರುದ್ಧ, ಈ ರೀತಿಯ ಸಂಘರ್ಷಗಳು ಆಗಿರ್ಬೋದು. ಒಂದು ಗೋಹತ್ಯೆ ವಿಚಾರವಾಗಿ, ಒಂದು ಲವ್ ಜಿಹಾದ್ನ ವಿಚಾರ, ಈ ಎರಡು ವಿಚಾರಗಳ ಬಗ್ಗೆ ಈ ಪ್ರದೇಶಗಳಲ್ಲಿ ಹಲವಾರು ಸಲ ಸಣ್ಣ ಪುಟ್ಟ ಸಂಘರ್ಷಗಳು ಆಗಿರ್ಬೋದು. ಹಿಂದೂಗಳು ಅಂತ ತಗೊಂಡು ಕಸಾಯಿಖಾನೆಗೆ ಕೊಡುವಂಥ ದಲ್ಲಾಳಿ ಕೆಲಸ ಮಾಡ್ತಾಯಿದ್ರು ಅಷ್ಟೇ. ಆ ದಲ್ಲಾಳಿ ಕೆಲಸವನ್ನು ಬಹಳ ಸಹಜವಾಗಿತ್ತು ಇಲ್ಲಿ, ಹಿಂದೂಗಳಿಗೂ ಸಹಜವಾಗಿತ್ತು, ಒಂದು ಬೀಫ್ ಇಂಡಸ್ಟ್ರಿಗೂ, ಆ ದಂದ ಮಾಂಸದ ಇಂಡಸ್ಟ್ರಿಗೂ ಸಾಮಾನ್ಯವಾಗಿತ್ತು. ಅದನ್ನು ಅಪರಾಧೀಕರಣಗೊಳಿಸಿದರು. ಆ ಹೆಸರಿನಲ್ಲಿ ಅವರ ಮೇಲೆ ಹೆಚ್ಚು ಹಿಂಸೆಗಳಾಗ್ತಾ ಹೋದವು. ಅನೈತಿಕ ಪೊಲೀಸ್ಗಿರಿ ಸಹ ಶುರುವಾದದ್ದು ಎರಡು ಕಡೆಗಳಿಂದ. ಒಂದು ನಾನು ಹೇಳಿದ ಚಪ್ಪಲಿ ಅಂಗಡಿಗಳಲ್ಲಿ ಅವರು ಹೆಂಗಸರನ್ನು ಆಕರ್ಷಿಸ್ತಾರೆ ಅಂತ, ಅಥವಾ ಫ್ಯಾನ್ಸಿ ಅಂಗಡಿಗಳಲ್ಲಿ ಹೆಂಗಸರನ್ನು ಆಕರ್ಷಿಸುವಂಥ ಒಂದು ಮಾಡ್ತಾರೆ. ಹಾಗಾಗಿ ಅವರು ಚಪ್ಪಲಿ ಅಂಗಡಿ, ಫ್ಯಾನ್ಸಿ ಅಂಗಡಿ ಹಾಕೋದೇ ಈ ರೀತಿ ಹೆಂಗಸರನ್ನು ಆಕರ್ಷಿಸಿ ಅವ್ರನ್ನ ಮದುವೆಯಾಗಿ ಇಲ್ಲ ಗಲ್ಫಿಗೆ ಕರ್ಕೊಂಡು ಹೋಗಿ